ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಡಾಗ್ ಸತೀಶ್ ಸ್ನೇಹ ಬಿಡಬೇಕು ಅಂತ ಬೆದರಿಕೆ ಹಾಕಿರುವಂತಹ ಆರೋಪ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ಗೆ ರಜತ್ ಬೆದರಿಕೆ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಫೋನ್ ಕರೆ ಮುಖಾಂತರವಾಗಿ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬಂದಿದ್ದು ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ರಿಂದ ಈಗ ದೂರನ್ನ ದಾಖಲು ಮಾಡಲಾಗಿದೆ. ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರಿನ ಆಧಾರದ ಮೇಲೆ ರಜತ್ ಮತ್ತು ಕಿರಣ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬೆದರಿಕೆ ಮತ್ತು ನಿಂದನೆ ಆರೋಪದ ಸಂಬಂಧ ಕೇಸ್ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಚಂದ್ರಶೇಖರ್ ಮಾಹಿತಿ ಕೊಡ್ತಾರೆ. ಚಂದ್ರಶೇಖರ್, ಏನಿದು ಪ್ರಕರಣ? ಯಾವ ಕಾರಣಕ್ಕಾಗಿ ರಜತ್ ಮೇಲೆ ಕಂಪ್ಲೇಂಟ್ ಆಯಿತು? ಏನೆಲ್ಲ ವಿಚಾರವನ್ನ ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ? ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಮೊದಲಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು NCR ಅನ್ನ ದಾಖಲು ಮಾಡಲಾಗಿರುತ್ತೆ. ಆ ಒಂದು NCR ನಿಂದ ಕೋರ್ಟ್ ನ ಮೊರೆ ಹೋಗಿದ್ದಂತಹ ಯಾರು ಗಿರೀಶ್ ದೂರುದಾರ ಏನಿದ್ದಾರೆ ಅವರು ಕೋರ್ಟ್ ಮೊರೆ ಹೋಗಿ PCR ಮಾಡಿಸ್ಕೊಂಡದಾದ ನಂತರ ಬಂದು ಈಗಾಗಲೇ ಎಫ್ಐಆರ್ ನ ಕೂಡ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಮಾಡಿಸಿರುವಂತಹದ್ದು. ಈ ಒಂದು ಎಫ್ಐಆರ್ ನಲ್ಲಿ ಮೆನ್ಷನ್ ಆಗಿರುವಂತಹದ್ದು ಕಡಬಾಂಸ್ ಸತೀಶ್ ಏನಿದ್ದಾರೆ, ಬಿಗ್ ಬಾಸ್ ನ ಸ್ಪರ್ಧಿ ಕೂಡ, ಮಾಜಿ ಸ್ಪರ್ಧಿ. ಸೊ ಆತ ಈಗ ಇಬ್ರು ಕೂಡ, ಗಿರೀಶ್ ಮತ್ತೆ ಸತೀಶ್ ಇಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಆತನ ಜೊತೆ ಸಾಕಷ್ಟು ಓಡಾಟ ಕೂಡ ಈ ಒಂದು ಗಿರೀಶ್ ನಡೆಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಏನು ಕಿರಣ್ ಅಂತ ಏನಿದ್ದಾನೆ, ಈತ ಕೂಡ ಏನು ಡಾಗ್ ಬ್ರೀಡರ್ ಜೊತೆಗೆ ಈ ಒಂದು ಸತೀಶ್ ಏನಿದ್ದಾನೆ, ಈ ಸತೀಶನ ಒಂದು ಸಾಕಷ್ಟು ವಿಚಾರವಾಗಿ ವೈಮನಸ್ಸು ಉಂಟಾಗಿರುತ್ತೆ ಇವರಿಬ್ಬರ ಮಧ್ಯೆ. ಹೀಗಾಗಿ ಅವನ ಜೊತೆ ಸೇರ್ಬಾರ್ದು ನೀನು, ಅವನ ಜೊತೆ ಹೋಗ್ಬಾರ್ದು, ಅವನ ಸ್ನೇಹವನ್ನ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ. ಆ ವಾರ್ನಿಂಗ್ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಏನು ಗಿರೀಶ್ ಯಾವುದೇ ಕೂಡ ಸೊಪ್ಪು ಹಾಕಲ್ಲ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನ ಏನು ರಜತ್ಗೆ ಹೇಳಲಾಗತ್ತೆ. ರಜತ್ ಖುದ್ದು ತಾನೇ ಒಂದು ವಾಟ್ಸಪ್ ಕರೆ ಮಾಡಿ, ನೀನು ಸತೀಶ್ ಜೊತೆ ಸೇರ್ಬಾರ್ದು, ಸತೀಶ್ ಜೊತೆ ಸೇರಿದ್ರೆ ನಿನಗೆ ಉಳಿಗಾಲ ಇಲ್ಲ ಅನ್ನುವಂತಹ ಜೊತೆಗೆ ಏನು ಕಡಬಾಂಸ್ ಸತೀಶ್ ಅವರ ಮನೆ ತೋರಿಸು ಅನ್ನುವಂತಹ ಒತ್ತಡವನ್ನ ಇರೋದು. ಈ ರೀತಿಯಾಗಿ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರನ್ನ ಸದ್ಯಕ್ಕೆ ಕೆಆರ್ ಪುರಂ ಪೊಲೀಸರು ಒಂದು NCR ಅನ್ನ ಮಾಡ್ಕೊಂಡಿರ್ತಾರೆ. NCR ಅನ್ನ ಮಾಡ್ಕೊಂಡಿದ್ದಂತ ಪೊಲೀಸರಿಗೆ ಏನು ಕೋರ್ಟ್ ನ ಮೊರೆ ಹೋಗಿ ಅಲ್ಲಿ ಒಂದು PCR ಅನ್ನ ಮಾಡಿಸಿ ಸದ್ಯಕ್ಕೆ ಒಂದು FIR ಅನ್ನ ಮಾಡ್ಕೊಂಡಿರುವಂತಹದ್ದು. ಸದ್ಯಕ್ಕೆ ಇಬ್ಬರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತ. ಯಾಕೆಂತಂದ್ರೆ ಆ ಒಂದು ಏನು ಗಿರೀಶ್ ನನ್ನ ಫಾಲೋ ಮಾಡಿರುವಂತಹ ಕೆಲವೊಂದು ವೆಹಿಕಲ್ಗಳ ಫೋಟೋಸ್ ಆಗಿರ್ಬೋದು, ಜೊತೆಗೆ ರಜತ್ ಅಂತ ಹೇಳಲಾಗ್ತಾ ಇರುವಂತಹ ಕೆಲವೊಂದು ಆಡಿಯೋಗಳನ್ನ ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತ ಗಿರೀಶ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇದರ ಒಂದು ನೈಜತೆಯನ್ನ ತಿಳಿಯಲು ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.